ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ವಿಎಸ್ ಕ್ಲಾಸ್. ಲಾಸ್ಟ್ ವೀಡಿಯೋ ನೋಡ್ದಂಗೆ ಇಲ್ಲಿ ಅಹಮದ್ನಗರ್ ಹತ್ರ ಎಂಡ್ ಮಾಡಿದ್ದೆ, ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಂಡ್ರಾಪುರ ಇನ್ನೊಂದು 150 ಕಿಲೋಮೀಟ್ರ್ ಇರಬೇಕು. ನಾಳುದ್ದಾನೆ ಹೋಗೋದು. ನಾಳೆ ನೈಟು ಬೆಂಗಳೂರು ಸಿಟಿಗೆ ಆರಾಮಾಗಿ ಹೋಗೋಣ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗುರು ಒಂದು ಇನ್ಸ್ಟೆಂಟ್ ನಡೀತು ಈಗ, ಬಟ್ ಏನು ಮಾಡೋಕ್ಕಾಗಲ್ಲ. ಆಡ್ ಬ್ಲೂ ನೋಡ್ಕೊಂಡಿಲ್ಲ ನಾನು, ಅದರಿಂದ ಆಡ್ ಬ್ಲೂ ಲೈಟ್ ಬೇರೆ ಬಂದುಬಿಟ್ಟಿದೆ. ಏನು ಮಾಡೋದು ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದೆ. 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ, ಇನ್ನು 20 ಕಿಲೋಮೀಟ್ರ್ ಹಿಂದೆ ಹೋಗ್ತಾ ಇದ್ದೀನಿ. ಪಂಡ್ರಾಪುರ ಇನ್ನೊಂದು 50 ಇತ್ತು. ಮತ್ತು ಆಡ್ ಬ್ಲೂ ತಗೊಳ್ಳೋಣ ಅಂತ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಮತ್ತು ರಿಟರ್ನು ಶೋರೂಮ್ ಹತ್ರ ಹೋಗಿ ಆಡ್ ಬ್ಲೂ ತಗೊಂಡು ಹಾಕ್ಕೊಂಡು ಬರಬೇಕು. ಫುಲ್ ನಿಲ್ಲಾಗ್ಬಿಟ್ಟಿದೆ, ನಾನು ಅಬ್ಸರ್ವೇ ಮಾಡಿಲ್ಲ. ನಾನು ಬೆಳಗ್ಗೆ ಎಲ್ಲಾದರೂ ಬಿಜಾಪುರ ಬಿಟ್ಟು ಮುಂದೆ ತಗೊಳ್ಳೋಣ ಅಂದ್ಕೊಂಡೆ. ಆಡ್ ಬ್ಲೂ ತಗೊಂಡು ಶೋರೂಮ್ ಹತ್ರದಿಂದ ಅಲ್ಲೇ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಸ್ಟ್ರೈಟ್ ಹೋದರೆ ಸೋಲಾಪುರ ಹೋಗುತ್ತೆ. ನಾವು ಮುಂದೆ ರೈಟ್ ತೊಗೊಂಡ್ರೆ ಪಂಡ್ರಾಪುರ ಹೋಗ್ತೀವಿ. ಹೈಟ್ ಇರೋದರಿಂದ ನಾವು ಪಂಡ್ರಾಪುರ ಮೇಲೇ ಹೋಗಬೇಕು. ಬನ್ನಿ ಹೋಗೋಣ. ಪಂಡ್ರಾಪುರದಿಂದ ಬಿಜಾಪುರ ಆರಾಮಾಗಿ ಹೋಗ್ಬೋದು. ಬನ್ನಿ ಇವರು ನಮ್ಮ ಗಾಡಿ ತಗೊಂಡಾಗಿನಿಂದ ಇದೇ ಫಸ್ಟ್ ಮಳೆ. ಈ ವರ್ಷವೂ ನನಗೆ ಸಿಗ್ತಿರೋ ಫಸ್ಟ್ ಮಳೆ. ಆಲ್ರೆಡಿ ಬೆಂಗಳೂರಲ್ಲೆಲ್ಲ ಬಿದ್ದಿದೆ. ಈಗ ಬಿಜಾಪುರ ಹೈವೇಗೆ ಬಂದಿದ್ದೀನಿ, ಫುಲ್ಲು ಮಳೆ ಸ್ಟಾರ್ಟು. ಈ ವರ್ಷ ನಮ್ಮ ಹೊಸ ಗಾಡಿಗೂ ಇದೆ ಫಸ್ಟ್ ಟೈಮ್ ಮಳೆಯಲ್ಲಿ ಡ್ರೈವ್ ಮಾಡ್ತಿರೋದು. ನಿದ್ದೆ ಬರ್ತಾಯಿದೆ, ಎಲ್ಲಾದರೂ ಸೈಡ್ಗೆ ಹಾಕಿ ಮಲ್ಕೊಳ್ಳೋಣ, ಆರಾಮಾಗಿ ಹೋಗೋಣ. ನಾಳೆ ನೈಟ್ ಹೋಗೋಣ. ನಾಳುದ್ದ ಖಾಲಿ ಆಗೋದು ಗಾಡಿ. ನಾಳದ್ದಾದರೆ 2 ಪಾಯಿಂಟ್ ಖಾಲಿ ಮಾಡಿಬಿಡ್ಬೇಕು. ಬೆಳಗ್ಗೆ ಆಗ್ಬಿಟ್ರೆ ಬೆಂಗಳೂರು ಮತ್ತು ತಮಿಳ್ನಾಡು ಖಾಲಿ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. ಒಬ್ಬನೇ ಇರೋದರಿಂದ ಆರಾಮಾಗಿ ಹೋಗೋಣ. ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಷ್ಟು ರಾತ್ರಿ ನಿದ್ದೆ ಬಂದ್ಬಿಡ್ತಿದ್ರು, ಓಡ್ಸೋಕ್ಕಾಗಿಲ್ಲ. 2 ಗಂಟೆ ತನಕ ಓಡಿಸ್ದೆ, ಓವರ್ ನಿದ್ದೆ. ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಮಲಗಿದೆ. ಈಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀನಿ. ಇನ್ನೇನು ಹೊಸಪೇಟೆ ಹತ್ತತ್ರ ಇದ್ದೀನಿ. ನೋಡೋಣ, ಆರಾಮಾಗಿ ಟೆನ್ಷನ್ ತಗೊಳಂಗಿಲ್ಲ. RT ಒಂದು ಅವಳಿ ಗುರು, ಫುಲ್ ಹೈಟ್ ಇದೆ ಗಾಡಿ. ನೋಡೋಣ ಬನ್ನಿ ಏನಾಗುತ್ತೆ. ಗುರು RT ಯಾಕೆ ಹಿಡ್ದೇ ಇಲ್ಲ ಗುರು ನಮ್ಮ ಗಾಡಿನ, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆ ನೇಮ್ ಬೋರ್ಡಲ್ಲಿ ಏನಾದರೂ ಯೂಟ್ಯೂಬ್ ಚಾನಲ್ ಸಿಂಬಲ್ ಇರೋದಕ್ಕೆ ಏನಾದರೂ ಹಿಡೀಲಿಲ್ವೇನೋ ಗೊತ್ತಿಲ್ಲ. ಅಷ್ಟು ಹೈಟ್ ಇದ್ರೂ ನೋಡಿದ್ರು, ಮತ್ತು ಅವ್ರ ಕೈ ಸಹ ಹಾಕಲಿಲ್ಲ. ಯಾಕೆ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. 2 ಹತ್ರ ಕೊಪ್ಪಳ RT ಮತ್ತು ಹೊಸಪೇಟೆ RT ಇಬ್ಬರೂ ನಿಲ್ಲಿಸಿಲ್ಲ. ಡೇಲಿ ಹೋಗ್ತಿದ್ದೀನಿ, ಬಟ್ ಏನು ರೀಸನ್ ಅಂತ ನನಗೂ ಗೊತ್ತಿಲ್ಲ. ಈಗ ಹೊಸಪೇಟೆ ಬಿಟ್ಟಿದ್ದೀನಿ. ಚಿತ್ರದುರ್ಗ ನೋಡಿ ಯಾವ ಥರ ಕಾಣಿಸುತ್ತೆ ದುರ್ಗ. ಸಿಟಿ ಫುಲ್ ಕಾಣುತ್ತೆ ಗುರು ಇಲ್ಲಿ. ಚಿತ್ರದುರ್ಗ ಸಿಟಿ. ಚಿತ್ರದುರ್ಗ ಎಂಟ್ರನ್ಸು. ಲೆಫ್ಟ್ಗೆ ಹೋದರೆ ಬೆಂಗಳೂರು, ರೈಟ್ಗೆ ಹೋದರೆ ಮುಂಬೈ ಇವೆ. ಇದು ಹೊಸದಾಗಿ ಮಾಡಿರೋದು. ನಾವು ಮುಂಚೆ ಓಡಿಸ್ಬೇಕಾದ್ರೆ ಸಿಟಿ ಒಳಗಡೆನೆ ಹೋಗ್ತಿದ್ವಿ. ಈ ರೋಡ್ ಹೊಸದಾಗಿ ಮಾಡಿದ್ದಾರೆ. ಶಿರಾ ಬಿಟ್ಟು ಹೋಗ್ತಾ ಇದ್ದೀನಿ. ಊಟ ಅಂತೂ ಹೊಟ್ಟೆ ಹಸಿತಿತ್ತು. ಜೈನ್ದು ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಲೊಕೇಶನ್ ಕಳಿಸಿದ್ದಾರೆ, ಬೊಮ್ಮನಹಳ್ಳಿ ಅನ್ಲೋಡು, ಬೊಮ್ಮಸಂದ್ರ. ಫ್ಲೇವರ್ ಹತ್ರನೇ ಇದೆ, ಹೈವೇಯಿಂದ ಸ್ವಲ್ಪ 1 ಕಿಲೋಮೀಟ್ರ್ ಇದೆ, ಅಲ್ಲೇ ಇದೆ ಕಂಪ್ನಿ. ನೋಡ ಇದ್ಯಾವುದು ಗುರು 1 ಗಂಟೆಯಲ್ಲಿ ಟ್ರಾಫಿಕ್ ಜಾಮು. ನೈಸ್ ರೋಡ್ ಇಳ್ದು ಬಂದೆ ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲಿ ಮುಂದೆ ಟೋಲ್ ಇದೆ. ಇದು ಈ ರೋಡ್ಗಲ್ಲ ಟೋಲು, ಆ ರೋಡ್ಗೆ ಟೋಲು. ಮುಂದೆ ಸಿಗ್ನಲ್ ಬೇರೆ ಇದೆ, ಅದೇ ಆ ಸಿಗ್ನಲ್ ಇಂದ ಇರ್ಬೋದು ಜಾಮ್ ಆಗಿರೋದು. ಈ ಟ್ರಾಫಿಕ್ ಜಾಮ್ ಏನಕ್ಕೆ ಆಗಿರೋದು ಅಂದರೆ, ಫುಲ್ಲು ಮಳೆ ಬಂದು ಫುಲ್ಲು ರೋಡ್ ತುಂಬ ನೀರು ನಿಂತಿದ್ದಾವೆ. ಗಾಡಿಗಳು ಹೋಗ್ತಾ ಇಲ್ಲ, ಸಣ್ಣ ಗಾಡಿಗಳೆಲ್ಲ ಹೋಗೋಕ್ಕಾಗ್ತಿಲ್ಲ. ದೊಡ್ಡ ಗಾಡಿಗಳಂತೂ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದಾವೆ. ನೋಡಿ ಎಷ್ಟು ನೀರಿದ್ದಾವೆ ಅಂದರೆ, ರೈಟ್ ಸೈಡ್ ಆ ರೋಡ್ ಫುಲ್ಲು ತುಂಬಿಟ್ಟಿದೆ ನೀರು. ಅದರಿಂದನೇ 1 ಕಿಲೋಮೀಟ್ರಿಗೆ ಜಾಮ್ ಆಗಿದೆ.
ಈ 1 ಕಿಲೋಮೀಟ್ರಿಂದ 1 ಅವರ್ ಆಯಿತು ನೋಡಿ. ನಮ್ಮ ಗಾಡಿ ಟೈರ್ ಸಹ ಭಯಂಕರ ಮಳೆ ಬಿದ್ದಿದೆ ಗುರು. ಬೆಂಗಳೂರಲ್ಲಂತೂ ಮಳೆ ಬಂದರೆ ಎಲ್ಲೆಲ್ಲಿ ನೀರು ನಿಂತ್ಕೊಂತವು ನೋಡಿ. ಚಿಕ್ಕ ಗಾಡಿಗೆಲ್ಲ ಹೋಗೋಕ್ಕಾಗ್ತಿಲ್ಲ, ಅದರಿಂದ ನಿಲ್ಲಿಸ್ಕೊಂಡಿದ್ದಾರೆ. ನಾನಂತೂ ಪಾಸ್ ಆದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಬಂದು ಇಲ್ಲಿ ಮಲಗಿದ್ದೆ, ಮತ್ತು ಈಗ ಟ್ರೈನ್ ಮಾತಾಡಿಕೊಂಡು ಪೈಪೆಲ್ಲ ಅನ್ಲೋಡ್ ಮಾಡ್ತಿದ್ದೀನಿ. ಕೆಳಗಡೆ ಡ್ರಮ್ ಇರೋದು ಮಾತ್ರ ಇಲ್ಲಿ ಅನ್ಲೋಡ್ ಮಾಡಬೇಕು. ಈ ಪೈಪ್ ಬಂದು ತಮಿಳ್ನಾಡಿಗೆ ಹೋಗಬೇಕು. ಪೈಪೆಲ್ಲ ಇಳಿಸಿದ್ದಾಯಿತು ನೋಡಿ. ಎಲ್ಲ ಅಲ್ಲಿ ಕೆಳಗಡೆ ಇಳಿಸಿದ್ದೀವಿ. ಫುಲ್ ಮಳೆ ಬಿದ್ದು ರಚ್ಚ ಆಗಿಬಿಟ್ಟಿದೆ. ನಾವು ಈಗ ಅನ್ಲೋಡ್ ಮಾಡಬೇಕಾಗಿರೋದು ಈ ಮೆಟೀರಿಯಲ್ಲು. ಇಂತೂ 9 ಗಂಟೆಗೆ ಅನ್ಲೋಡ್ ಆಗ್ತಾಯಿದೆ ಗುರು ನೋಡಿ. ಇದೇ ಡ್ರಮ್ಮೆ, ಇದ್ರ ಮೇಲೆ ಪೈಪ್ ತುಂಬ್ಕೊಂಬಂದೆ. ಇದು ಡಬಲ್ ಲೋಡು ನೋಡಿ. 4 ಕ್ಲಿಪ್ಪಲ್ಲಿ ಬೆಲ್ಟ್ ಹಾಕ್ಕೊಂಡು ಎಳಿತಾ ಇದ್ದೀನಿ. ನಾನೇ ಖಾಲಿ ಮಾಡ್ತಿದ್ದೀನಿ. ಸ್ವಲ್ಪ ಜಲ್ದಿ ಆದರೆ ಜಲ್ದಿ ಹೋಗೋಣ, ಮತ್ತು ತಮಿಳ್ನಾಡಿಗೆ ಹೋಗ್ಬೇಕಲ್ಲ, ಧರ್ಮಪುರಿಗೆ ನೋಡಿ. ಪ್ಯಾಲೆಟ್ಗೆ ಹಾಕ್ಬಿಟ್ಟು ಮತ್ತು 4 ಕ್ಲಿಪ್ ಇದೆ, 4 ಕ್ಲಿಪ್ಪಲ್ಲಿ ಖಾಲಿ ಮಾಡ್ತಾ ಇರೋದು. ಅದು ಎಳೆಯುತ್ತೆ, ಅದು ಎಳೆದು ಹಂಗೆ ತಗೊಂಡು ಹೋಗ್ಬಿಡುತ್ತೆ. ತಗೊಂಡು ಆರಾಮಾಗಿ ಮಧ್ಯಾಹ್ನ 2 ಗಂಟೆಗೆಲ್ಲ ಹೋಗ್ಬಿಡ್ತೀನಿ ಧರ್ಮಪುರಿಗೆ. ಅಲ್ಲಿ ಖಾಲಿ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗೋದು. ಇನ್ನೆಷ್ಟು ಒಂದು 9 ಇದ್ದಾವೆ ಇನ್ನಷ್ಟೇ. ಈ ಎಣ್ಣ ಸಿಕ್ಕಾಪಟ್ಟೆ ಲೇಟು ಇಲ್ಲಿ ತಗೊಂಡು ಹೋಗೋದಕ್ಕೆ. ಗುರು ಬಂದು ಪೈಪೆಲ್ಲ ಲೋಡ್ ಮಾಡಿಕೊಂಡು ಬಿಟ್ಟಿದ್ದೀನಿ. ಹೊಸೂರಲ್ಲಿ ಹೋಗ್ತಾಯಿದ್ದೀನಿ. ಧರ್ಮಪುರಿ ಎಷ್ಟು ಎಲ್ಲ ಕಡಿಮೆನೇ, ಇಲ್ಲಿಂದ ಹೊಸೂರಿಂದ ಒಂದು 60 ಕಿಲೋಮೀಟರ್ ಏನಾಗುತ್ತೆ. ಪಾರ್ಟಿ ಲೊಕೇಶನ್ ಹಾಕಿದ್ದಾರೆ. ಟೈಮ್ ಬಂದು ಆಯಿತು 11 ಗಂಟೆ ಆಗಿದೆ. ಆರಾಮಾಗಿ 1 ಅವರ್ ಆರಾಮಾಗಿ ಹೋಗ್ಬಿಡೋಣ ಬನ್ನಿ. ತಮಿಳ್ನಾಡಲ್ಲಿ ಬಂದೆ ಅನ್ಲೋಡಿಗೆ ನೋಡಿ. ಬರೀ ಇದು ರೋಡು ಪೈಪ್ಲೈನ್ ವರ್ಕೆ ಇಲ್ಲಿ ಕೆಲಸ ಮಾಡೋದು ಇವರು ನೋಡಿ. ಎಷ್ಟಿದೆ, ಯಾವ ಥರ ಪೈಪ್ಗಳಿದ್ದಾವೆ ಒಂದು ಚಿತ್ರ. ಇದೊಂದು ನೋಡಿಸ್ತೀನಿ ನೋಡಿ. ಈ ಥರ ಗಾಡಿ ಎಲ್ಲಾದ್ರೂ ನೋಡಿದ್ದೀರಾ? ನೋಡಿ, ಆಗಲೇ ಒಂದು ಗಾಡಿ ಬಂದಿತ್ತು ನಗಣ್ಣ ಅವ್ರದ್ದು. ಬೆಳಗ್ಗೆ ಆ ಪೈಪ್ರಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೀನಿ ನೋಡಿ. ಸೇಮ್ ಎರಡು ಗಾಡಿ ಲೋಡ್ ಆಗಿದ್ದು ಅಲ್ಲಿಂದ. ಅವ್ರು ಮುಂದೆ ಬಂದುಬಿಟ್ಟಿದ್ರು, ನಮ್ಮದು ಲೇಟ್ ಆಯಿತು. ಒಂಥರ ಕ್ರೈನ್ ಗುರು, ಡಿಫ್ರೆಂಟ್ ಕ್ರೈನ್ ಅದು ನೋಡಿ. ಯಾವ ಥರ ಇದೆ ವೈರಾಪ್. ಇದು ಕ್ರೈನ್ ಮಾಮೂಲಿ ಕ್ರೈನ್ ಬರ್ದಿರೋ ಮುಂಚೆ ಇದ್ದಿದ್ದೇನೋ ಇದು. ಇದೆಲ್ಲ ಫುಲ್ ಎಲ್ಲ ಯಾವ ಸಿಸ್ಟಮ್ ಅಂದರೆ ಬ್ರಿಟಿಷ್ ಕಾಲದ ಸಿಸ್ಟಮ್ ಇದು. ಬ್ರಿಟಿಷ್ ಕಾಲದಲ್ಲಿ ಇದೇ ಥರ ಇರ್ತಿತ್ತೇನೋ. ನಾನಂತೂ ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ಥರ. ಹಾಯ್ ಫ್ರೆಂಡ್ಸ್, ಹೊಸಕೋಟೆಗೆ ಬಂದೆ ಖಾಲಿ ಮಾಡಿಕೊಂಡು. ಹೊಸಕೋಟೆ ನೋಡಿ, ಹೊಸ ರೋಡು ದೇವನಹಳ್ಳಿ ರೋಡ್ ಇದೆಯಲ್ಲ, ಆ ರೋಡು ಇದು ಟಚ್ ಆಗುತ್ತಿದ್ದು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.